ನಮಸ್ಕಾರ ಎಲ್ಲರಿಗೂ. ಇವತ್ತು ದರ್ಶನ್ ಮೇಲೆ ಒಂದು ಮರ್ಡರ್ ಆರೋಪ ಅಂತ ಒಂದು ಕೇಸ್ ದರ್ಜಿಯಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಆ ಒಂದು ಪೊಲೀಸ್ ತನಿಖೆ ನಡೆಸ್ತಾ ಇದೆ. ಸೊ ಇನ್ನೂ ಒಂದು ನ್ಯಾಯಾಲಯ ತೀರ್ಮಾನ ಕೊಡೋ ತನಕ ದರ್ಶನೇ ಮರ್ಡರರ್ ಅವ್ರ ದರ್ಶನೇ ಮರ್ಡರ್ ಮಾಡಿಸಿದ್ದು ಅಂತ ನಾವು ಯಾರು ಇವತ್ತು ಹೇಳಕ್ಕಾಗಲ್ಲ. ನಾವು ಸ್ಪೆಕ್ಯುಲೇಟ್ ಮಾಡ್ಬೋದು, ಆದರೆ ಅವರೇ ಮಾಡಿದ್ದಾರೆ ಅಂತ ಗ್ಯಾರಂಟಿಯಾಗಿ ನಾವು ಹೇಳಕ್ಕಾಗಲ್ಲ. ಎಷ್ಟೊಂದು ಕಡೆ ಅವರೇ ಒಪ್ಕೊಂಡಿದ್ದಾರಂತೆ, ನಾನು ಒಂದು ಧಮಕಿ ಹಾಕಿದ್ದೆ, ವಾಟ್ ಎವರ್, ನಮಗಿದು ಬೇಕಾಗಿಲ್ಲ. ಇವತ್ತು ನಾನು ಬಂದಿರೋದು ನಿಮ್ಮ ಫ್ಯಾನ್ಸ್ ಆರ್ ನೀವೆಲ್ಲ ಯಾರಿದ್ದೀರಾ ಅವ್ರ ಫ್ಯಾನ್ಸ್, ಅವ್ರ ಹತ್ರ ಮಾತಾಡೋಕ್ಕೆ ನಾನು ಬಂದಿದ್ದೀನಿ ಇವತ್ತು. ಇಡೀ ಕೇಸಲ್ಲಿ ನನಗೆ ತುಂಬ ಫನಿ ಅನಿಸಿದ್ದು, ಇಲ್ಲ ಒಂದು ಕಡೆ ಪಾಪ ಅನಿಸಿದ್ದು ಏನು ಯಾರು ಗೊತ್ತಾ, ಆ ರೇಣುಕಾಸ್ವಾಮಿಯವರು. ಅವ್ರು ಇನ್ಫ್ಯಾಕ್ಟ್ ದರ್ಶನ ಅವ್ರ ಅಭಿಮಾನಿ ಆಗಿದ್ರಂತೆ. ಸೊ ಬೇಸಿಕ್ಲಿ ಏನಾಗಿದೆ, ಪವಿತ್ರ ಗೌಡ ಅನ್ನೋರು ಏನೋ ಒಂದು ಫೋಟೋ ಹಾಕಿದ್ದಾರೆ ಅವ್ರ ಇನ್ಸ್ಟಾಗ್ರಾಮಲ್ಲಿ. ಅವ್ರ ಪ್ರೊಫೈಲಲ್ಲಿ ಏನೋ ಹಾಕ್ಕೊಂಡಿದ್ದಾರೆ, 10 ವರ್ಷ ಆಗಿ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ವಾಟ್ ಎವರ್ ಅವ್ರು ಹಾಕ್ಕೊಂಡಿದ್ದಾರೆ. ನಥಿಂಗ್ ರಾಂಗ್ ಇನ್ ಇಟ್. ಅದನ್ನ ಇವನು ನೋಡಿ ಇವನು ಕೋಪ ಬಂದು ಇವನೇನೋ ಕಾಮೆಂಟ್ ಮಾಡಿದ್ದಾನೆ. ಆ ಕಾಮೆಂಟ್ ಮೇಲೆ ಇದೆಲ್ಲ ನಡೆದಿರೋದು. ಅವನು ಮಾಡಿದ ಏನಕ್ಕೆ, ಇನ್ಫ್ಯಾಕ್ಟ್ ದರ್ಶನ್ ಮತ್ತೆ ಅವ್ರ ಹೆಂಡತಿ ಪರವಾಗಿ ಇಟ್ಕೊಂಡು ಮಾಡಿರೋ ಕಾಮೆಂಟು. ಪಾಪ ಈ ಥರ ಹಣೆ ಬರ ಆಗೋಯ್ತು ಇವತ್ತು ನೋಡಿ. ಸೊ ನೀವೆಲ್ಲ ಫ್ಯಾನ್ಸ್ಗೆ ನಾನು ಒಂದೇ ಕ್ವಶನ್ ಕೇಳೋದು, ಯಾಕೆ ಬೇರೆಯವ್ರ ಲೈಫ್ನಲ್ಲಿ ನಾವು ಹೋಗಿ ಮೂಗು ತೂರಿಸಿ ನಾವು ಅದಕ್ಕೂ ಒಂದು ಮಾತು, ಅದಕ್ಕೊಂದು ಕಾಮೆಂಟು, ಅದು ಏನು ನಡೀತಾ ಇದೆ, ಏನು ಆಗ್ತಾ ಇದೆ ಅಂತ ನಮ್ಗೆ ಅಷ್ಟು ಇಂಟ್ರೆಸ್ಟ್ ಯಾಕೆ? ನಮ್ಮ ಲೈಫ್ ಇಲ್ವಾ ನಮಗೆ? ನಾವು ನಮ್ಮ ಲೈಫ್ ನೋಡಿಕೊಂಡು ನಮ್ಮ ಲೈಫಲ್ಲಿ ಏನೋ ಮಾಡೋಷ್ಟು ನಮಗೆ ಟೈಮ್ ಇದೆ ಅಲ್ವಾ? ನಮ್ಮ ಹಿರಿಕರೆಲ್ಲ ಹೇಳ್ತಿರ್ತಾರೆ, ಈ ದೊಡ್ಡವ್ರ ಸಾವಾಸ ಬೇಡ್ರಪ್ಪ, ದೂರ ಇರಿ, ಜೋಪಾನವಾಗಿರಿ, ಯಾಕೆ ಈ ದೊಡ್ಡವ್ರ ಸಾವಾಸ ಎಲ್ಲ ಮಾಡಕ್ಕೆ ಹೋಗ್ತೀರಾ, ನಾಳೆ ಹೆಚ್ಚು ಕಮ್ಮಿ ಏನಾರು ಆಗೋದ್ರಿ ಅಂತ ಹೇಳ್ತಿದ್ರು. ಇದೇ ಆಯಿತು ಕತೆ. ಇವನಿಗೆ ಯಾಕಪ್ಪ ಬೇಕಿತ್ತು? ಅಪೋಲೋ ಅಲ್ಲಿ 20,000 ತಗೊಂಡು ದುಡ್ಕೊಂಡು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಡೆಸ್ತಾ ಇದ್ದ. ಯಾಕೆ ಬೇಕಿತ್ತು ಇವ್ರು ದೊಡ್ಡವ್ರ ಸಾವಾಸ? ಯಾಕೆ ಬೇಕಿತ್ತು? ಕಾಮೆಂಟ್ ಹೊಡಿಯೋದು ದೊಡ್ಡವ್ರ ಮೇಲೆ, ದೊಡ್ಡವ್ರಿಗೇನೋ ನಾನು ನಿಂತ್ಕೊಂಡು ನಾನೇನೋ ಸಪೋರ್ಟ್ ಆಗಿರ್ತೀನಿ ಅಂತ ಮಾತಾಡೋದು ಯಾಕೆ ಬೇಕು? ಯಾರು ಕೇಳಿದವರು? ನೀನು ಸಪೋರ್ಟ್ ಮಾಡ್ತೀಯೋ ಬಿಡ್ತೀಯೋ ಏನೂ ಮ್ಯಾಟ್ರ್ ಆಗಲ್ಲ. ದರ್ಶನ್ ಅವರು ಸೂಪರ್ ಸ್ಟಾರ್ ಆಗೇ ಇರ್ತಾರೆ. ನಿನ್ನ ಕಾಮೆಂಟಿಂದಾಗಲಿ ನಿನ್ನ ಸಪೋರ್ಟ್ ಇಲ್ದಿಂದಾಗಲಿ ಏನೂ ಡಿಫ್ರೆನ್ಸ್ ಆಗಲ್ಲ. ಯಾಕೆ ಹಂಗೆ ಅನ್ಕೋತೀರಾ? ನಿಮ್ಮ ಸಪೋರ್ಟಿಂದ ಏನೋ ಒಂದು ಚೇಂಜ್ ಆಗತ್ತೆ ಅಂತ ಯಾಕೆ ಅನ್ಕೋತಾ ಇದ್ದೀರಾ? ಅವರಿಂದ ಅಪ್ರಿಸಿಯೇಷನ್ ಬೇಕಾ? ಅವರಿಂದ ಎಕ್ಸೆಪ್ಟೆನ್ಸ್ ಬೇಕಾ? ಯಾಕ್ರಿ? ಅವರು ಜಸ್ಟ್ ಒಂದು ಫಿಲಮ್ ಸ್ಟಾರ್, ಆರ್ಟ್ಸಲ್ಲಿ ಒಂದು ಮಾಸ್ಟರ್ ಆಗಿರೋ ಒಂದು ಕಲಾ ಅಷ್ಟೇ ಅವ್ರದ್ದು. ಅವರು ಚಿತ್ರರಂಗದಲ್ಲಿ ತುಂಬ ಒಳ್ಳೆ ನಟ ಅಷ್ಟೇ ಹೊರತು ಅವರು ದೇವರಲ್ಲ. ನಿಜವಾಗ್ಲೂ ಎಕ್ಸೆಪ್ಟೆನ್ಸ್ ಇಲ್ಲ, ನಿಮಗೆ ನಿಜವಾಗ್ಲೂ ಒಂದು ವ್ಯಾಲಿಡೇಷನ್ ಬೇಕಿದ್ರೆ ಫಸ್ಟು ಹೋಗಿ ನಿಮ್ಮ ಅಪ್ಪ ಅಮ್ಮಯಿಂದ ತಗೊಳ್ಳಿ. ಅವರಿಂದ ತಗೋಬೇಕಾಗಿರೋದು ನೀವು, ಇನ್ಯಾರಿಂದನೂ ತಗೊಳ್ಳೋದು ಬೇಕಾಗಿಲ್ಲ. ಅವರಿಂದ ತಗೊಂಡಾದ್ಮೇಲೆ ನೀವು ಎಲ್ಲಿ ಕೆಲಸ ಮಾಡ್ತಿರಲ್ಲ ಅಲ್ಲಿ ಅಚೀವ್ ಮಾಡಿ ಅವರಿಂದ ಶಬ್ಬಾಷ್ ಅಂತ ಅನ್ನಿಸ್ಕೊಳ್ಳಿ. ಅಟ್ಲೀಸ್ಟ್ ನಿಮಗೆ ಅದರಿಂದ ಹಣನಾದರೂ ಬರುತ್ತೆ, ಅದರಿಂದ ಪ್ರಮೋಷನ್ ಆದರೂ ಬರುತ್ತೆ, ಅದರಿಂದ ನಿಮ್ಮ ಕರಿಯರ್ ಗ್ರೋತ್ ಕೂಡ ಆಗುತ್ತೆ. ನಾವು ಅದಕ್ಕೆಲ್ಲ ಇವತ್ತೆಲ್ಲ ಕೆಲಸ ಮಾಡ್ತಿರೋದು, ದುಡ್ಡು ಬರಲಿ ಅಂತ. ದುಡ್ಡಿದ್ರೆ ಮನೆ, ಕಾರು, ಬಂಗ್ಲಾ ಎಲ್ಲ ಲಕ್ಸುರಿ ಸಿಗುತ್ತೆ. ಆವಾಗ ಅಟ್ಲೀಸ್ಟ್ ನಾವು ನಮ್ಮ ಲೈಫಲ್ಲಿ ಏನೋ ಒಂದು ಮಾಡ್ಕೊಂಡ್ವಿ ಅಂತ ಅಚೀವ್ಮೆಂಟ್ ಅಂತ ನಾವು ಹೇಳ್ಕೋಬೋದು. ಅಷ್ಟೇ ತಾನೇ ಬೇಕಾಗಿರೋದು ನಮ್ಮ ಲೈಫಲ್ಲಿ. ಸುಮ್ಮನೆ ನಾವು ಯಾರನ್ನೋ ಯಾಕೆ ತಲೆ ಮೇಲೆ ಕೂರಿಸ್ಕೊಂಡು ಎಲ್ಲ ಕಡೆ ಓಡಾಡ್ಕೊಂಡು ಎಲ್ಲರಿಗೂ ಅದ್ರ ಬಗ್ಗೆ ಮಾತಾಡ್ಕೊಂಡು ಯಾಕೆ ಇಷ್ಟರ ಡಂಗ್ರ ಹೊಡಿತಾ ಇದೀವಿ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಈಗ ಈ ಫ್ಯಾನ್ಸ್ಗಳದ್ದು ಒಂದು ವಿಡಿಯೋ ನೋಡಿ ರಿಪಬ್ಲಿಕ್ ಟಿವಿಯಿಂದ. ಮಾಡೋ ಒಳ್ಳೆ ಕೆಲಸಗಳು ಯಾವುದು ಹೈಲೈಟ್ ಮಾಡಲ್ಲ ಅವ್ರು. ಇಂತ ಏನಂತ ಹೈಲೈಟ್ ಮಾಡ್ಬೇಕಾಯ್ತಪ್ಪ ನಿಮ್ಮ ಪ್ರಕಾರ? ಏನು ಒಳ್ಳೇದ್ ಮಾಡೇ ಇಲ್ವಾ ಅಂದ್ರೆ? ಒಳ್ಳೇದ್ ಮಾಡೇ ಇಲ್ವಾ? ಒಳ್ಳೇದ್ ಮಾಡೇ ಇಲ್ವಾ ಸರ್? ಎಷ್ಟ್ ಜನಕ್ಕೆ ಹೆಲ್ಪ್ ಮಾಡ್ತಾವ್ರೆ ಅವರು? ಅಯ್ಯೋ ನಮ್ಗೆ ಮಾಡ್ತಾರೆ ಬಿಡಿ, ನಾವು ಅವ್ರು ಮಾಡೋದೇ ಬೇಡ. ನಾವು ಇಲ್ಲಿ ನಾನು ಫ್ಯಾನ್ಸ್ ಆಗಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಫ್ಯಾನ್ಸ್ ಆಗೋದು ತಪ್ಪು ಅಂತ ನಾನು ಹೇಳ್ತಾನೆ ಇಲ್ಲ. ಆದರೆ ಆ ಒಂದು ವಿಡಿಯೋ ಅಲ್ಲಿ ತುಂಬ ಚೆನ್ನಾಗಿ ಒಬ್ಬ ಫ್ಯಾನ್ ಹೇಳ್ತಾನೆ, ನನಗೆ ಅವ್ರ ಇನ್ಸ್ಪಿರೇಷನ್ ಸರ್ ಅಂತ. ಅದೇ ಇರೋದು ನಿಜವಾಗ್ಲೂ ಒಂದು ಫ್ಯಾನ್ ಆಗೋ ಟ್ರೂ ಮೀನಿಂಗ್ ಏನು ಅಂದರೆ, ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ನಿಂದ ನಾನು ಇನ್ಸ್ಪಿರೇಷನ್ ಡ್ರಾ ಮಾಡ್ತಾ ಇದ್ದೀನಿ. ನಾನು ಮಾಡ್ತಿರೋ ಒಂದು ಕೆಲಸಕ್ಕೆ ಅವ್ರು ನೋಡಿ ನನಗೆ ಇನ್ಸ್ಪೈರ್ ಆಗಿ ನಾನು ಅದನ್ನು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅನಿಸುತ್ತೆ. ಅದನ್ನೇ ಟ್ರೂ ಫ್ಯಾನ್ ಮೀನಿಂಗ್ ಅಂತ ಹೇಳೋದು. ಈಗ ನಮ್ಮ ಲೈಫಲ್ಲಿ ಒಬ್ಬರೇ ಅಲ್ಲ ನಾವು ಫ್ಯಾನ್ ಆಗಿರೋದು, ನಾವು ಹಲವಾರು ಫೀಲ್ಡ್ಸಲ್ಲಿ ಹಲವಾರು ಜನನ್ನ ನೋಡಿ ಇನ್ಸ್ಪೈರ್ ಆಗಿ ಅವ್ರನ್ನ ನಾವು ಫ್ಯಾನ್ ಅಂತ ಮಾಡ್ಕೊಂಡಿರ್ತೀವಿ, ರೈಟ್? ಸೊ
ಬೇಸಿಕ್ಲಿ ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಎಕ್ಸಾಂಪಲ್ ತೊಗೊಳ್ಳೋಣ. ನಮ್ಗೆಲ್ಲರಿಗೂ ಧೋನಿ ಮತ್ತು ವಿರಾಟ್ ಕೊಹ್ಲಿ ತುಂಬ ಫ್ಯಾನ್ ಆಗಿರ್ತಾರೆ ಇವತ್ತು. ಯಾಕೆ? ಧೋನಿ ಅವ್ರಿರೋ ಕಾಮ್ನೆಸ್ಗೆ, ಅವ್ರಿಗಿರೋ ಒಂದು ಮೆಂಟ್ಯಾಲಿಟಿಗೆ, ಅವ್ರಿರೋ ಒಂದು ಶಾರ್ಪ್ ಮೈಂಡ್ಗೆ, ಅವ್ರಿಗಿರೋ ಒಂದು ಅನ್ಆರ್ಥೋಡಾಕ್ಸ್ ಥಿಂಕಿಂಗಿಗೆ ನಾವು ತುಂಬ ಫಿದಾ ಆಗಿ ಅವ್ರಿಗೆ ನಾವು ಫ್ಯಾನ್ ಆಗ್ತೀವಿ. ಆದರೆ ನಾವು ಕ್ರಿಕೆಟರ್ ಅಲ್ಲ. ಬಟ್ ಏನಕ್ಕೆ ಫ್ಯಾನ್ ಆಗ್ತಾ ಇದ್ದೀವಿ? ಅವ್ರು ಮಾಡೋ ಒಂದು ರೀತಿನ ನಾವು ನಮ್ಮ ಲೈಫಲ್ಲಿ ಅದನ್ನು ಯೂಸ್ ಆಗಿ ನಾವೇನಾದರೂ ಅದರಿಂದ ಡ್ರಾ ಮಾಡ್ಬೋದಾ ಅಂತ ನಾವು ಮಾತ್ರ ತಗೋತೀವಿ. ಅದಕ್ಕೆ ಅವ್ರನ್ನ ಇನ್ಸ್ಪಿರೇಷನ್ ಅಂತ ತಗೊಳ್ಳೋದು. ನಾವು ಧೋನಿ ಹೆಸರು ಇಟ್ಕೊಂಡು ಈ ಫೇಕ್ ಫ್ಯಾನ್ ಪೇಜ್ ಕ್ರಿಯೇಟ್ ಮಾಡೋದು, ಎಲ್ಲ ಕಡೆ ಹೋಗಿ ಧೋನಿ ಅಂತ ಕಿರ್ಚಾಡೋದು, ಅದಲ್ಲ ಫ್ಯಾನ್ಸು. ನಮ್ಮ ಸೊಸೈಟಿಯಲ್ಲಿ ದೊಡ್ಡ ಮೇನ್ ಪ್ರಾಬ್ಲಮ್ ಇವತ್ತು ಬಂದಿರೋದೇ ಒಬ್ಬ ಮನುಷ್ಯನ ದೇವ್ರ ಲೆಕ್ಕದಲ್ಲಿ ಇಟ್ಕೊಂಡಿರೋದು. ಒಬ್ಬ ಮನುಷ್ಯ ಒಬ್ಬನಿಗೆ ಇನ್ಸ್ಪೈರ್ಡ್ ಆಗಿ ಅವನನ್ನ ದೇವರಂತಾನೆ ಡಿಸೈಡ್ ಮಾಡಿರೋದೇ ದೊಡ್ಡ ತಪ್ಪು. ಯಾಕೆ? ಆ ಇನ್ಸ್ಪೈರ್ ಆಗಿರೋ ಪರ್ಸನ್ಗೆ ಕೆಟ್ಟ ಗುಣಗಳು ಇರಲ್ವಾ? ತಪ್ಪು ಮಾಡಲ್ವಾ? ತಪ್ಪು ಮಾಡ್ತಾರೆ ಕಣ್ರಿ. ನಮಗದು ಬೇಡ, ನಮಗದು ಮ್ಯಾಟ್ರ್ ಆಗಲ್ಲ. ನಾವು ಒಬ್ಬರು ನೋಡ್ತೀವಿ, ಅವರಿಂದ ಇನ್ಸ್ಪೈರ್ ಆಯಿತು, ಆ ಒಂದು ಕ್ವಾಲಿಟಿ ನನಗೆ ಇಷ್ಟ ಆಗಿದೆ, ನಾನು ಅದನ್ನು ಡಿರೈವ್ ಮಾಡಿ ನನ್ನ ಲೈಫಲ್ಲಿ ಅದು ಯೂಸ್ ಮಾಡಿಕೊಂಡು ನಾನು ಮಾಡ್ತಿರೋ ಕೆಲಸದಲ್ಲಿ ನಾನು ಮುಂದೆ ಬರೀಬೇಕು. ಇಷ್ಟೇ ಇರಬೇಕಾಗಿರೋದು ಫ್ಯಾನ್ ಆಗಿ. ಅವ್ರನ್ನ ಭೇಟಿ ಮಾಡೋದು ಬೇಕಾಗಿಲ್ಲ, ಅವ್ರ ಕೈ ಹಿಡ್ಕೊಂಡು ಶೇಕ್ ಹ್ಯಾಂಡ್ ಮಾಡೋದು, ಅವ್ರು ಹೋಗ್ತಿರೋ ಜಗಕ್ಕೆಲ್ಲ ಓಡೋಗೋದು, ಅದು ಬೇಕಾಗಿಲ್ಲ. ಅವ್ರನ್ನ ಮುಟ್ಟಿದ್ರೇ ಇನ್ಸ್ಪೈರ್ ಆಗಲ್ಲ. ಅವರಿಂದ ನಮಗೆ ಏನೂ ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ಅವ್ರು ನಮ್ಗೆ ಏನು ಹೆಲ್ಪ್ ಮಾಡಲ್ಲ ಎಟ್ ದಿ ಎಂಡ್ ಆಫ್ ದ ಡೇ. ಜಸ್ಟ್ ಅವ್ರ ಕೆಲಸ ಅವರು ಸೂಪರಾಗಿ ಮಾಡ್ಕೊಂಡು ಹೋಗ್ತಿರ್ತಾರೆ. ನಮ್ಮಂಥವ್ರು ಇನ್ಸ್ಪೈರ್ ತಗೋತೀವಿ, ಇಲ್ಲ ಬಿಡ್ತೀವಿ, ಇಲ್ಲ ಸುಮ್ಮನೆ ನೋಡ್ಕೊಂಡು ಮುಂದೆ ಹೋಗ್ತೀವಿ. ಇಷ್ಟೇ ಇರೋದು. ಸೊ ದಯವಿಟ್ಟು ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡಿ. ಫಸ್ಟು ನಿಮಗೇನು ಬೇಕು, ನಿಮ್ಮ ಫ್ಯಾಮ್ಲಿಗೇನು ಬೇಕು, ನಿಮ್ಮ ಅಪ್ಪ ಅಮ್ಮಂದಿರಿಗೆ ಏನು ಬೇಕು, ನಿಮ್ಮ ರಿಲೇಷನ್ಶಿಪ್ಗೆ ಏನು ಬೇಕು, ಮತ್ತು ಸ್ವಲ್ಪ ಅದ್ರ ಮೇಲೂ ನಿಮಗೆ ಟೈಮ್ ಸಿಕ್ಕಿದ್ರೆ ಇನ್ನೊಬ್ರಿಗೆ ನಾನು ಹೇಗೆ ಹೆಲ್ಪ್ ಮಾಡಲಿ, ಇನ್ನೊಬ್ರಿಗೆ ನಾನು ಏನು ಸಹಾಯ ಮಾಡಲಿ ಅಂತ ಯೋಚನೆ ಮಾಡಿ. ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹೋಗಿ ಖಾಲಿ ಕೂತಿದ್ದೀನಿ ಅಂತ ಟೈಪ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಧನ್ಯವಾದ.